ಕದ್ದು ಮುಚ್ಚಿ ತಮ್ಮ ಆಸೆಯನ್ನ ತೀರಿಸಿಕೊಂಡ ರಚಿತಾ ರಾಮ್. ಹೌದು ಸ್ನೇಹಿತರೆ, ರಚಿತಾ ರಾಮ್ ರವರು ಅಂದ್ರೆ ಡಿಂಪಲ್ ಕ್ವೀನ್ ರಚಿತಾ ರಾಮ್ ರವರು ಕನ್ನಡದ ಸ್ಟಾರ್ ನಟಿ ಅವರು. ಸೊ ಇವರು ಒಂದು ಕದ್ದು ಮುಚ್ಚಿ ತಮ್ಮ ಆಸೆಗಳನ್ನ ತೀರಿಸ್ಕೊಳ್ತಾ ಇದ್ದಾರೆ. ಸೊ ಅಷ್ಟಕ್ಕೂ ಏನಾಯ್ತು, ಯಾವ ಒಂದು ಆಸೆಯನ್ನ ತೀರಿಸ್ಕೊಂಡ್ರು, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡ್ಬೇಕಪ್ಪ ಅಂತಂದ್ರೆ, ಒಂದು ರಚಿತಾ ರಾಮ್ ರವರು ಒಂದು ಯಾವ ರೀತಿಯಾಗಿದೆಯಪ್ಪ ಅಂತಂದ್ರೆ, ಒಂದು ನಟ ನಟಿಯವರು ಏನೇ ಮಾಡಿದ್ರು ಅದು ತುಂಬಾನೇ ವೈರಲ್ ಆಗುತ್ತೆ. ಸೊ ಯಾಕಪ್ಪ ಅಂತಂದ್ರೆ, ಒಂದು ಕಾಮನ್ ಪೀಪಲ್ಗಳು ಏನೇ ಮಾಡಿದ್ರು ಕೂಡ ಅದಕ್ಕೆ ಜಾಸ್ತಿ ಒತ್ತು ಕೊಡೋದಿಲ್ಲ. ಅದೇ ಒಂದು ಸೆಲೆಬ್ರಿಟೀಸ್ಗಳು ಏನಾದರೂ ಮಾಡಿದ ತಕ್ಷಣ ಅದು ತುಂಬಾನೇ ವೈರಲ್ ಆಗುತ್ತೆ. ಸೊ ಈಗ ಒಂದು ರಚಿತಾ ರಾಮ್ ರವರ ಅದೇ ರೀತಿಯಾಗಿ ಒಂದು ವೈರಲ್ ಆಗಿದೆ. ಸೊ ಒಂದು ತುಂಬಾನೇ ವೈರಲ್ ಆಗುತ್ತೆ. ಯಾವುದೇ ಒಂದು ತಪ್ಪು ಮಾಡಿದ್ರು ಕೂಡ ಅದು ಬೇಗನೆ ವೈರಲ್ ಆಗಿಬಿಡುತ್ತೆ. ಸೊ ಒಂದು ತುಂಬಾನೇ ಒಂದು ವೈರಲ್ ಆಗುತ್ತೆ. ಒಂದು ಯಾವ ರೀತಿಯಾಗಿ ಅಂದರೆ, ಒಂದು ಸೆಲೆಬ್ರಿಟೀಸ್ಗಳು ಏನೇ ಮಾಡಿದ್ರು ಕೂಡ ಅದು ವೈರಲ್ ಆಗಿಬಿಡುತ್ತೆ. ಒಂದು ಕಾಮನ್ ಪೀಪಲ್ ಅದನ್ನೇ ಮಾಡಿದರೆ ಅದು ಏನೂ ವೈರಲ್ ಆಗೋದಿಲ್ಲ. ಸೊ ಇಷ್ಟೊಂದರ ಮಟ್ಟಿಗೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಬೆಳೀತಾ ಇದೆ. ಸೊ ಮೊಟ್ಟ ಮೊದಲದಾಗಿ ಒಂದು ರಚಿತಾ ರಾಮ್ ರವರು ತುಂಬಾ ಒಂದು ಬೆಳೆದಂಥವರು ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಯಾವ ರೀತಿಯಪ್ಪ ಅಂತಂದರೆ, ಎಂದಿಗೂ ಕೂಡ ಕನ್ನಡದ ನಂಬರ್ 1 ಹೀರೋಯಿನ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟೊಂದ್ರ ಮಟ್ಟಿಗೆ ಒಂದು ರಚಿತಾ ರಾಮ್ ರವರು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆದಿದ್ದಾರೆ. ಮೊಟ್ಟ ಮೊದಲದಾಗಿ ಸೀರಿಯಲ್ಗಳನ್ನು ಮಾಡ್ತಾ ಇದ್ದಂಥ ಇವರು ಒಂದು ಬುಲ್ಬುಲ್ ಸಿನಿಮಾದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಬಿಟ್ಟು ಎಂದಿಗೂ ಕೂಡ ಕನ್ನಡ ಇಂಡಸ್ಟ್ರಿನ ಬಿಟ್ಟು ಎಲ್ಲೂ ಕೂಡ ಹೋಗಿಲ್ಲ. ಸೊ ನನ್ನನ್ನು ಬೆಳೆಸಿದ್ದು ಇಂದಿಗೂ ದರ್ಶನ್ ಅಂತಕ್ಕಂಥದ್ದನ್ನ ಇಂದಿಗೂ ಕೂಡ ಹೆಮ್ಮೆಯಿಂದ ಹೇಳ್ಕೊಡ್ತಾರೆ. ಯಾವುದೇ ಕಾರ್ಯಕ್ರಮದಲ್ಲಿ ಹೋದ್ರು ಕೂಡ ದರ್ಶನ್ ಸರ್ ನನ್ನನ್ನು ಬೆಳೆಸಿದ್ದಾರೆ ಅನ್ನೋ ಮಾತನ್ನ ಇಂದಿಗೂ ಕೂಡ ರಚಿತಾ ರಾಮ್ ರವರು ಸ್ಪಷ್ಟವಾಗಿ ಹೇಳ್ಕೊಳ್ತಾರೆ. ಸೊ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಪ್ಪ ಅಂತಂದ್ರೆ, ಇಂದಿಗೆ ಒಂದು ಕನ್ನಡದ ಇಂಡಸ್ಟ್ರಿಯಲ್ಲಿ ಬೆಳೆದ್ಬಿಟ್ಟು ಒಂದು ಬೇರೆ ಭಾಷೆಗಳಲ್ಲಿ ಹೋಗ್ಬಿಟ್ಟು ನಾನು ಆ ಮನೆ ಸೊಸೆ ಆಗ್ತೀನಿ, ಈ ಮನೆ ಸೊಸೆ ಆಗ್ತೀನಿ ಅನ್ನೋ ಮಾತನ್ನ ಹಲವಾರು ಜನ ಹೇಳ್ತಾ ಇದ್ದಾರೆ. ಸೊ ಅಂತಹದ್ರಲ್ಲಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ನಾನು ಕನ್ನಡಕ್ಕಾಗಿ ದುಡಿತೀನಿ ಅನ್ನೋ ಮಾತನ್ನ ಹೇಳೋರು ತುಂಬಾನೇ ಕಡಿಮೆ. ಸೊ ಈಗ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಸಿನಿಮಾವನ್ನ ಒಂದು ಫ್ಯಾನ್ ವರ್ಲ್ಡ್ ಮೂವಿಯನ್ನಾಗಿ ತೆಗೆದುಕೊಂಡು ಹೋಗ್ಬಿಡ್ತಾ ಇದ್ದಾರೆ. ಸೊ ಕನ್ನಡ ಇಂಡಸ್ಟ್ರಿನ ತುಂಬಾನೇ ಬೆಳೆಸ್ತಾ ಇದ್ದಾರೆ. ಅವ್ರಿಗೊಂದು ಸಲ್ಯೂಟ್. ಇನ್ನೇನು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಕೂಡ ಥಿಯೇಟ್ರಲ್ಲಿ ಹೋಗಿ ನೋಡಿ ನಮ್ಮ ಕನ್ನಡ ಸಿನಿಮಾವನ್ನು ಬೆಳೆಸೋಣ, ಹಾರೈಸೋಣ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳ್ಕೊಳ್ಳೋಕೆ ಇಷ್ಟಪಡ್ತಿದ್ದೀನಿ. ಇನ್ನು ಮೊಟ್ಟ ಮೊದಲನೇದಾಗಿ ಹಲವಾರು ಸಿನಿಮಾಗಳಲ್ಲಿ ಒಂದು ರಚಿತಾ ರಾಮ್ ರವರು ಒಂದು ನಟಿಸಿದ್ದಾರೆ. ಸೊ ಇಷ್ಟೊಂದರ ಮಟ್ಟಿಗೆ ನಟಿಸಿದ ರಚಿತಾ ರಾಮ್ ರವರು ತಮ್ಮ ಆಸೆಯನ್ನು ಕದ್ದು ಮುಚ್ಚಿ ತೀರಿಸಿಕೊಂಡಿದ್ದಾರೆ. ಸೊ ಅಷ್ಟಕ್ಕೂ ಏನು ಆ ಆಸೆ, ಯಾಕೆ ಈ ರೀತಿಯಾಗಿ ಮಾಡಿದ್ರು ಒಂದು ರಚಿತಾ ರಾಮ್ ರವರು? ಸೊ ಮದುವೆಯ ಬಗ್ಗೆ ನೋಡ್ಬೇಕಪ್ಪ ಅಂತಂದ್ರೆ, ರಚಿತಾ ರಾಮ್ ರವರು ಈಗಾಗಲೇ ಒಂದು ಮದುವೆಯನ್ನು ಆಗೋಕೆ ಸಿದ್ಧರಾಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬಂದರೂ ಕೂಡ ಸೊ ಇನ್ನೂ ಕೂಡ ರಚಿತಾ ರಾಮ್ ರವರ ಮದುವೆ ನಿಶ್ಚಯವಾಗಿಲ್ಲ. ಸೊ ಇಷ್ಟೆಲ್ಲ ಆದ ರಚಿತಾ ರಾಮ್ ರವರು ತಮ್ಮ ಆಸೆಯನ್ನು ಕದ್ದು ಮುಚ್ಚಿ ತೀರಿಸಿಕೊಂಡಿದ್ದಾರೆ. ಮೊಟ್ಟ ಮೊದಲದಾಗಿ ಒಂದು ಟ್ರೈನ್ನಲ್ಲಿ ಒಂದು ತಿರುಗಾಡಬೇಕು ಅನ್ನೋದು ಒಂದು ರಚಿತಾ ರಾಮ್ ರವರ ಆಸೆ ಆಗಿತ್ತು. ಸುತ್ತಾಡಬೇಕು ಟ್ರೈನ್ನಲ್ಲಿ ಅನ್ನೋದು ಒಂದು ರಚಿತಾ ರಾಮ್ ರವರ ಆಸೆ ಆಗಿತ್ತು. ಈ ಒಂದು ಆಸೆಯನ್ನು ರಚಿತಾ ರಾಮ್ ರವರು ಒಂದು ಮಾಸ್ಕ್ ಹಾಕಿಕೊಂಡು ಒಂದು ಕದ್ದು ಮುಚ್ಚಿ ಆಸೆಯನ್ನು ತೀರಿಸಿಕೊಂಡಿದ್ದಾರೆ. ಯಾಕಪ್ಪ ಅಂತಂದ್ರೆ, ಸೆಲೆಬ್ರಿಟೀಸ್ಗಳು ಅಂತ ಆದ ತಕ್ಷಣ ಹೊರಗಡೆ ಬಂದರೆ ಒಂದು ಜನಗಳು ತುಂಬಾನೇ ಮುಗಿ ಬೀಳ್ತಾರೆ ಅನ್ನೋ ಕಾರಣದಿಂದ ಒಂದು ಮಾಸ್ಕ್ ಅನ್ನು ಹಾಕೊಂಡ್ಬಿಟ್ಟು ಈ ಒಂದು ತಮ್ಮ ಆಸೆಯನ್ನು ಕದ್ದು ಮುಚ್ಚಿ ತೀರಿಸಿಕೊಂಡಿದ್ದಾರೆ. ಈ ಒಂದು ರಚಿತಾ ರಾಮ್ ರವರ ಬಗ್ಗೆ ನಿಮ್ಗೆ ಏನಿಸುತ್ತೆ? ಇವರೊಂದು ಮದುವೆ ಆಗ್ಬೇಕಾ? ಸೊ ಯಾವಾಗ ಮದುವೆ ಆಗಬೇಕು? ಮದುವೆ ಅವಧಿ ಮೀರಿದೆ. ಸೊ ಇವ್ರ ಬಗ್ಗೆ ಒಟ್ಟಾರೆಯಾಗಿ ನಿಮ್ಗೆ ಏನಿಸುತ್ತೆ? ಇವರ ಯಾವ ಚಲನಚಿತ್ರ ಇಷ್ಟ? ಇದೆಲ್ಲದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.